ಬೆಂಗಳೂರಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಬೆಂಗಳೂರಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಆರ್ ಫಾರ್ಮ್ ಹೌಸ್ಗೆ ನಟ ಹರ್ಷ ಆಗಮಿಸಿದ್ದಾರೆ. ರಾಜಾ ಹುಲಿ ಸಿನಿಮಾದಲ್ಲಿ ನಟಿಸಿದಂತವರು ಹರ್ಷ. ರಾಜಾ ಹುಲಿ ಸಿನಿಮಾದ ಮೂಲಕ ಸಾಕಷ್ಟು ಖ್ಯಾತಿಯನ್ನ ಕೂಡ ಪಡೆದುಕೊಂಡಿದ್ರು. ಅವರು ಈಗ ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಫಾರ್ಮ್ ಹೌಸ್ಗೆ ನಟ ಹರ್ಷ ಬಂದಿರೋದು ಯಾಕೆ? ಈ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ಸಿಸಿಬಿ ಪೊಲೀಸರು ಹರ್ಷನನ್ನ ಕರೆಸಿಕೊಂಡಿದ್ದಾರಾ, ಹರ್ಷನ ವಿಚಾರಣೆ ಮಾಡ್ತಿದ್ದಾರಾ ಸಿಸಿಬಿ ಪೊಲೀಸರು ಅಂತಕ್ಕಂಥ ಪ್ರಶ್ನೆ ಮತ್ತು ಕುತೂಹಲ ಎರಡೂ ಮೂಡ್ತಾ ಇರುವಂತದ್ದು. ಇನ್ನ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಈ ಪ್ರಶ್ನೆಗಳನ್ನ ಕೇಳಿದಾಗ ಇದಕ್ಕೆ ಹರ್ಷ ಉತ್ತರಿಸಿದ್ದಾರೆ. ಪೊಲೀಸರೊಬ್ಬರು ನನ್ನ ಸ್ನೇಹಿತರಿದ್ದಾರೆ, ಅದಕ್ಕೆ ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹರ್ಷ ಹೇಳಿದ್ದಾರೆ. ಸ್ನೇಹಿತರಿದ್ದರೆ ವೈಯಕ್ತಿಕವಾಗಿ ಒಂದು ಪ್ರಕರಣ ನಡೆದಂಥದ್ದು ಕ್ರೈಮ್ ಸೀನ್ ಆಗಿರ್ತಕ್ಕಂಥ ಪ್ಲೇಸ್ನಲ್ಲಿ ಬರುವಂಥ ಅಗತ್ಯತೆ ಏನಿರುತ್ತೆ. ಹೀಗಾಗಿ ಸಹಜವಾಗಿ ಇವರ ಮಾತಿನ ಮೇಲೆ ಎಷ್ಟು ನಂಬಿಕೆಯನ್ನ ಇಡಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೂಡ ಸಾಕಷ್ಟು ಪ್ರಶ್ನೆಗಳು ಸದ್ಯ ಮೂಡ್ತವೆ. ಸರ್ ನಮ್ದೇನು ಇಲ್ಲ, ಯಾರೋ ಸಾಹೇಬ್ರನ್ನ ಮಾತಾಡ್ಸಕ್ ಬಂದಿದ್ದೆ. ನನ್ನ ಸ್ನೇಹಿತರಲ್ಲ, ಆಫೀಸರ್ ಮಾತಾಡ್ಸಕ್ ಬಂದಿದೆ ಅಷ್ಟೇ. ನಾವು ಇಲ್ಲೇ ಬಂದ್ಬಿಡಿ, ಇಲ್ಲೇ ಇದೀನಿ ಅಂದ್ರು, ಅದಕ್ಕೆ ಬಂದೆ ಅಷ್ಟೇ. ನಮ್ಗೆ ಇದಕ್ಕೇನು ಸಂಬಂಧ ಇಲ್ಲ. ಇನ್ನ ರೇವ್ ಪಾರ್ಟಿಯಲ್ಲಿ ನಾನು ಭಾಗಿಯಾಗಿಲ್ಲ, ನಾನು ಹೈದರಾಬಾದ್ನಲ್ಲಿ ಇದ್ದೇನೆ ಅಂತ ನಟಿ ಹೇಮಾ ವಿಡಿಯೋ ರವಾನೆಯನ್ನ ಮಾಡಿದ್ದಾರೆ. ರೇವ್ ಪಾರ್ಟಿಯಲ್ಲಿ ನಾನು ಭಾಗಿಯೇ ಆಗಿಲ್ಲ, ನಾನು ಹೈದರಾಬಾದ್ನಲ್ಲಿ ಇದ್ದೇನೆ. ನಟಿ ಹೇಮಾ ಒಂದು ವಿಡಿಯೋವನ್ನ ರವಾನೆ ಮಾಡಿದ್ದಾರೆ. ಆ ಮೂಲಕವಾಗಿ ಸ್ಪಷ್ಟನೆಯನ್ನ ಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೇಮಾ ಹೈದರಾಬಾದಿನಲ್ಲಿ ಇರೋದೇ ಡೌಟ್ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಫಾರ್ಮ್ ಹೌಸ್ನಲ್ಲೇ ಇದ್ದಾರಾ ನಟಿ? ಸದ್ಯ ಈ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ನಟಿ ಹೇಮಾ ಬೆಂಗಳೂರಿನಲ್ಲಿ ಇದ್ದೇ ವಿಡಿಯೋವನ್ನ ಮಾಡಿದ್ದಾರಾ, ನಾನು ಅಲ್ಲಿ ಬಂದೇ ಇಲ್ಲ ಅಂತ ಹೇಳಿ. ಪೊಲೀಸರ ಮಾಹಿತಿ ಪ್ರಕಾರ ಹೇಮಾ ಪಾರ್ಟಿಯಲ್ಲಿ ಇದ್ರು ಅಂತ ಈಗ ಗೊತ್ತಾಗಿರುವಂಥದ್ದು. ತೆಲುಗು ನಟಿ ಹೇಮಾ ಏನ್ మాట్లాడిದ್ದಾರೆ ನೋಡೋಣ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, ಥ್ಯಾಂಕ್ ಯು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರರಿಂದ ಪಡೆದುಕೊಳ್ಳೋಣ. ಮಂಜುನಾಥ್, ಈಗಿರ್ತಕ್ಕಂಥ ಪ್ರಶ್ನೆ, ಹೇಮಾ ನಿಜಕ್ಕೂ ಆ ಪಾರ್ಟಿಯಲ್ಲಿ ಇದ್ರಾ ಅಥವಾ ಈಗ ಹೈದರಾಬಾದ್ನಲ್ಲಿ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ? ರಾಘವೇಂದ್ರ, ಖಂಡಿತವಾಗ್ಲೂ ನಿನ್ನೆ ಸಂಜೆ 5 ಗಂಟೆಯಿಂದ ಹೇಮಾ ಇದೇ ರೇವ್ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹೇಮಾ ಬಗ್ಗೆ ಇಂಚಿಂಚು ಮಾಹಿತಿ ಹೇಳ್ತಾ ಹೋಗ್ತೀನಿ. ಏನಂತಂದ್ರೆ ಈಕೆ ನಿನ್ನೆ ಸಂಜೆ 5 ಗಂಟೆಯಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ರೇವ್ ಪಾರ್ಟಿ ನಡೆದಂಥ ಜಾಗದಲ್ಲೇ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಕ್ಕಂಥದ್ದು, ಅಂದ್ರೆ ಪೊಲೀಸ್ ವಶದಲ್ಲೇ ಇರ್ತಕ್ಕಂಥದ್ದು. ಬೆಳಗಿನ ಜಾವ 6 ಗಂಟೆಗೆ ಈಕೆ ಸಿಸಿಬಿ ಪೊಲೀಸ್ ಅಧಿಕಾರಿಗಳ ಬಳಿ ನನ್ನ ಫೋನ್ ಕಳೆದೋಗಿದೆ ಅಂತ ಹೇಳಿ ಒಂದು ಫೋನ್ ನಂಬರ್ ಅನ್ನು ಕೊಟ್ಟು ಸಿಸಿಬಿ ಅಧಿಕಾರಿಗಳನ್ನೇ ಕಾಲ್ ಮಾಡಿಸಿದಾಗ ಆ ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಂಗ್ ಹಾಕೊಂಡ ನಂತರ ಆಕೆ ಬಳಿ ಇಟ್ಕೊಂತಾಳೆ. ಪೊಲೀಸರು ಮಹಿಳೆ ಅಂತ ಹೇಳಿ ಆಕೆ ನನಗೆ ಎಕ್ಸ್ಕ್ಯೂಸ್ ಅನ್ನ ಕೊಟ್ಟು ಒಂದು ರೂಮ್ ಒಳಗಡೆ ಕಳಿಸ್ತಾರೆ. ಅದಾದ ನಂತರ 9 ಗಂಟೆಗೆ ನಾನು ಟಿಫನ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಪರ್ಮಿಷನ್ ಅನ್ನ ತಗೊಂಡು ಟಿಫನ್ ಮಾಡ್ಲಿಕ್ಕೆ ಅಂತ ಲಾನ್, ಅಂದ್ರೆ ಆ ಏನ್ ಫಾರ್ಮ್ ಹೌಸ್ ಇನ ಲಾನ್ ಅಂತ ಹೇಳ್ತೀವಿ, ಆ ಲಾನ್ ಹತ್ರ ಬಂದಾಗ ಒಂದು ವಿಡಿಯೋವನ್ನ ಮಾಡ್ತಾಳೆ. ವಿಡಿಯೋವನ್ನ ಮಾಡಿ ನಾನು ಹೈದರಾಬಾದ್ ನಲ್ಲಿ ಇದ್ದೀನಿ ಅಂತ ಹೇಳಿ ದಾರಿ ತಪ್ಪಿಸ್ತಾರೆ. ಅದಾದ ನಂತರ ಪೊಲೀಸರಿಗೂ ಕೂಡ ಶಾಕ್ ಆಗುತ್ತೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆನೆ ಈಕೆ ಫಾರ್ಮ್ ಹೌಸ್ ಅಲ್ಲಿ ಇರಬೇಕಾದ್ರೆ ಹೇಗೆ ಈ ವಿಡಿಯೋ ವೈರಲ್ ಆಯ್ತು ಅನ್ನೋ ರೀತಿಯಲ್ಲಿ ಆಕೆಗೆ ಪ್ರಶ್ನೆ ಮಾಡಿದಾಗ ಆಕೆ ಯಾವುದೇ ರೀತಿಯ ವಿಚಾರಕ್ಕೂ ಕೂಡ ಸ್ಪಂದಿಸೋದಿಲ್ಲ. ಜೊತೆಗೆ ಆಕೆ ಐಡೆಂಟಿಟಿ ಕೂಡ ರಿವೀಲ್ ಮಾಡೋದಿಲ್ಲ. ಆಕೆ ಒಬ್ಬ ನಟಿ ಅಂತ ಗೊತ್ತಾಗಿದ್ದೆ ಯೂಟ್ಯೂಬ್ ಮುಖಾಂತರ ಪೊಲೀಸರಿಗೆ, ಅಲ್ಲಿರೂ ಕೂಡ ಅವರಿಗೆ ಗೊತ್ತಾಗಿರೋಲ್ಲ. ಜೊತೆಗೆ ಪೊಲೀಸರು ಸಾಕಷ್ಟು ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ನೀನೊಬ್ಬ ನಟಿ, ನೀನು ಹೇಗೆ ಬಂದೆ ಬೆಂಗಳೂರಿಗೆ? ಅದರಲ್ಲೂ ಕೂಡ ಈ ಒಂದು ಪರಪನ ಅಗ್ರಹಾರ ಬಳಿ ಇರ್ತಕ್ಕಂಥ ಒಂದು ಫಾರ್ಮ್ ಹೌಸ್ಗೆ ಹೇಗೆ ಬಂದೆ ಅಂತ ಪ್ರತಿಯೊಂದು ಮಾಹಿತಿ ಕೂಡ ಕೇಳ್ತಾ ಹೋದಾಗ ಆಕೆ ಸ್ಪಂದಿಸ್ತಾ ಇದ್ದಿಲ್ಲ. ಇನ್ನು ಜೊತೆಗೆ ಪೊಲೀಸರಿಗೂ ಕೂಡ ನಾನು ಒಬ್ಬ ನಟಿಯಾಗಿದ್ದೀನಿ, ಏನ್ ಇವಾಗ ಅನ್ನೋ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥ. ಅದಾದ ನಂತರ ಆದ್ರೆ ಎಲ್ಲೋ ಒಂದ್ ಕಡೆಗೆ ಈಕೆ ವಿಡಿಯೋವನ್ನ ಮಾಡಿ ಪೊಲೀಸರಿಗೆ ಕೂಡ ಒಂದು ದಾರಿ ತಪ್ಪಿಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಹರ್ಷ ವಿಚಾರಕ್ಕೆ ಬರೋದಾದ್ರೆ, ಹರ್ಷ ಒಂದು ಅಂದ್ರೆ ಯಶ್ ಜೊತೆಗೆ ಒಂದು ಸಹ ನಟನಾಗಿ ಒಂದು ಪಾತ್ರನ ವಹಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಪೊಲೀಸರು ಕರೆದಿದ್ದಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಬಂದಿದ್ದೀನಿ ಅಂತ ಹೇಳ್ಕೊಂಡು ಫಾರ್ಮ್ ಹೌಸ್ ಒಳಗಡೆ, ಅಂದ್ರೆ ಗೋಪಾಲ್ ರೆಡ್ಡಿ ಅಂದ್ರೆ ಜಿಆರ್ ಫಾರ್ಮ್ ಹೌಸ್ ಒಳಗಡೆ ಹೋಗಿರ್ತಕ್ಕಂಥದ್ದು. ಸದ್ಯಕ್ಕೆ ಹೆಬ್ಗುಡಿ ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರು ಇಬ್ರು ಚಂದ್ರ, ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ನಟಿ ಹೇಮಾರ ವಿಡಿಯೋವನ್ನ ನಾವು ಗಮನಿಸೋದಾದ್ರೆ ಅದನ್ನ ಅವ್ರು ಒಬ್ಬರೇ ಮಾಡ್ಕೊಂಡಿಲ್ಲ, ಅದನ್ನ ಇನ್ನೊಬ್ರು ಯಾರೋ ಆ ಒಂದು ಫೋನ್ ಅನ್ನ ಹಿಡಿದುಕೊಂಡಿದ್ದಾರೆ. ಆ ಮೂಲಕವಾಗಿ ಅವರು ವಿಡಿಯೋವನ್ನ ಮಾಡಿರುವಂಥದ್ದು. ಹಾಗಿದ್ರೆ ಅವರಿಗೆ ಸಹಕಾರವನ್ನ ಕೊಟ್ಟಂಥದ್ದು ಯಾರು ಅಂತ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯಲ್ಲೇ ಯಾರಾದರೂ ಅವರಿಗೆ ಸಹಕಾರ ಕೊಟ್ಟಿದ್ದಾರಾ, ಅಥವಾ ಅವರು ಹೇಗೆ ಈ ವಿಡಿಯೋವನ್ನ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ?
ರಾಘವೇಂದ್ರ ಖಂಡಿತವಾಗ್ಲೂ ಸಾಮಾನ್ಯವಾಗಿ ಮೊಬೈಲ್ ಕಳೆದೋಗಿದೆ, ನನ್ನ ಚಪ್ಪಲಿ ಕಳೆದೋಗಿದೆ ಅಂತ ಹೇಳಿ ಡ್ರಗ್ಸ್ ಒಂದು ನಶೆಯಲ್ಲೇ ಇರ್ತಾರೆ. ಆಗ ಪೊಲೀಸರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಮೊಬೈಲ್ ತಾನೇ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ. ಯಾಕಂದ್ರೆ ಅವ್ರು ಸಹಜವಾಗಿ ಯಾವುದೇ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ತಾರೆ ಅಂತ ಪೊಲೀಸರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನೀಕೆ ಮಿಸ್ಯೂಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅದು ಫಾರ್ಮ್ ಹೌಸ್ ಈಕೆ ಏನು ವಿಡಿಯೋ ಮಾಡಿದ್ದಾಳೆ, ಹರಿದು ಬಿಟ್ಟಿದ್ದಾರೆ, ಅದು ಪಕ್ಕದಲ್ಲೇ ಇರ್ತಕ್ಕಂಥ, ಅಂದ್ರೆ ಆ ಫಾರ್ಮ್ ಹೌಸ್ ಒಳಗಡೆ ಪಕ್ಕದಲ್ಲೇ ಹರಿದು ಬಿಟ್ಟಿದ್ದಾರೆ, ಅದು ಪಕ್ಕದಲ್ಲೇ ಇರ್ತಕ್ಕಂಥ, ಅಂದ್ರೆ ಆ ಫಾರ್ಮ್ ಹೌಸ್ ಒಳಗಡೆ ಪಕ್ಕದಲ್ಲೇ ಇರ್ತಕ್ಕಂಥ ಯಾನ್ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಕೆಯನ್ನ ವಿಚಾರಣೆ ಮಾಡಿ ಒಂದು ಕಡೆಗೆ ಈಕೆಯನ್ನ ಕುಣಿಸಿದ್ದಾರೆ ಪೊಲೀಸರು. ಇನ್ನು ಜೊತೆಗೆ ಈಕೆ ಜೊತೆಗೆ ಯಾರ್ಯಾದ್ರು ಬಂದಿದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು. ರಾಘವೇಂದ್ರ, ಧನ್ಯವಾದಗಳು ಮಂಜುನಾಥ್ ಚಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.